ಸಬ್ಬಕ್ಕಿ ವಡೆ ಇದು. ಸಬ್ಬಕ್ಕಿ ವಡೆ ಅಂತ ಇದು. ಸಬ್ಬಕ್ಕಿನ ಒಂದೆರಡು ಸಾರಿ ತೊಳೆದಿಟ್ಕೋಬೇಕು. 2 ಸಾರಿ ತೊಳೆದ್ಬಿಟ್ಟು ಯಾವ ಬೌಲಲ್ಲಿ ಹಾಕಿದ್ವಿ ಅದೇ ಬೌಲ್ನಲ್ಲಿ ಒಂದು ಬೌಲ್ ನೀರು ಹಾಕಿ ಅದನ್ನು ಒಂದು 5-6 ಗಂಟೆ ನೆನೆಯಲ್ಲಿಡಬೇಕು. ಆಲೂಗೆಡ್ಡೆನ ತುರ್ಕೋಬೇಕು. ಅದನ್ನು ನೆನೆಬಿಟ್ಟು ಆಲೂಗೆಡ್ಡೆ ತುರ್ಕೊಂಡು ಕಡಲೆಬಿತ್ತ ಹುರ್ಕೊಂಡು ಅದನ್ನು ಸ್ವಲ್ಪ ಪುಡಿಯಾಗಿ ಮಾಡ್ಕೋಬೇಕು. ಕಡಲೆಬಿತ್ತನ ಇವಾಗ ಆಗಿದೆ. ಅದು ಸಬ್ಬಕ್ಕಿ ಒಳಗಡೆ ಕಡಲೆಬಿತ್ತ ಹಾಕಬೇಕು. ಹಾಕಿ ಅದನ್ನು ಕಲಸಿಟ್ಬಿಡ್ಬೇಕು. ಕಲಸಿಟ್ಬಿಟ್ಟು ಜೀರಿಗೆ, ಉಪ್ಪು, ಅದಕ್ಕೆ ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಆಲೂಗೆಡ್ಡೆ ಎಲ್ಲ ಹಾಕಿ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇವಾಗ ಆಯಿತು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನೀಗ ಉಂಡೆ ಕಟ್ಕೊಂಡು ತಟ್ಟಿ ಅದನ್ನು ವಡೆ ಆಕಾರದಲ್ಲಿ ಇಟ್ಕೋಬೇಕು. ವಡೆ ಆಕಾರದಲ್ಲಿ ಇಟ್ಕೊಂಡು ಅದನ್ನ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಆ ಕಡೆ ಅದು ರೌಂಡ್ ಹೊತ್ತಿಗೆ ಅದು ಬರುತ್ತೆ. ಅದು ಅದನ್ನು ಎಣ್ಣೆ ಕಾದಿದೆ ಅದರೊಳಗಡೆ ಹಾಕ್ತಾಯಿದ್ದೀವಿ. ಅದು ಗರಿಗರಿ ಆಗೋ ಸ್ವಲ್ಪ ಬೇಯಿಸ್ಬೇಕು. ಅದನ್ನು ಬೇಯಿಸಿದ ಮೇಲೆ ಅದು ಉಲ್ಟಾ ಮಾಡಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇವಾಗ ಆಗಿದೆ. ಈಗ ವಡೆ ಆಕಾರದಲ್ಲಿ ಗರಿ ಆಗಿದೆ, ಚೆನ್ನಾಗಿದೆ. ಒಳಗಡೆ ಸ್ಮೂತಿಗೆ ಇದೆ. ಇದು ಎಲ್ಲರೂ ತಿನ್ಬೋದು. ಚೆನ್ನಾಗಿದೆ. ಇದು ಗರಿಯಾಗಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಇದು ಚೆನ್ನಾಗಿರುತ್ತೆ ನೋಡಿ. ಇದು ಒಳಗೆ ಮೇಲೆ ಹೊರಟಾಗಿದೆ, ಒಳಗೆ ಸ್ಮೂತಾಗಿದೆ, ಒಳಗೆ ಬೆಂದಿದೆ ಇದು.